ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಝಾನ್ಸಿ ರಾಘು ಅನಿತಾ ಮುಖಾಮುಖಿ ಆಗಿದ್ದಾರೆ. ಝಾನ್ಸಿ ರೆಬಲ್ ಆಗಿದ್ದಾಳೆ, ಅನಿತಾ ಶಾಕ್ ಆಗ್ತಿದ್ದಾಳೆ. ಹಾಗಾದರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಝಾನ್ಸಿಯನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದಾರೆ, ಬಟ್ ಆದರೂ ಕೂಡ ಮನೆಯವರಿಗೋಸ್ಕರ ಝಾನ್ಸಿಗೆ ಡಿವೋರ್ಸ್ ಕೊಟ್ಟಿದ್ದಾಯಿತು. ಈ ಕಡೆ ಅನಿತಾ ಜೊತೆ ರಾಮಾಚಾರಿಗೆ ಮನೆಗೆ ಕೂಡ ಬಂದಿದ್ದಾರೆ. ರಾಮಾಚಾರಿ ಮನೆಗೆ ಬಂದಂಥ ಅನಿತಾ ರಾಮಾಚಾರಿ ಹತ್ರ ನನ್ನ ಮತ್ತು ರಾಘುವಿನ ಮದುವೆಗೆ ಒಂದು ಒಳ್ಳೆ ಮುಹೂರ್ತ ನೋಡಿ ಅಂತ ಹೇಳ್ತಾಳೆ. ಇತ್ತ ಕಡೆ ಚಾರು ರೆಬಲ್ ಆಗದೆ ಯಾವುದೇ ಕಾರಣಕ್ಕೂ ನಡೆದಿರೋ ಮದುವೆಗೆ ನನ್ನ ಗಂಡ ಮುಹೂರ್ತ ನೋಡೋದಿಲ್ಲ ಅಂತ ಹೇಳಿದಾಗ, ಇತ್ತ ಕಡೆ ಯಾಕೆ ನೋಡೋದಿಲ್ಲ, ಮೊದಲಾಗಿದ್ರೆ ಝಾನ್ಸಿ ಮತ್ತು ರಾಘು ಡಿವೋರ್ಸ್ ಆಗಿರಲಿಲ್ಲ, ಈಗ ಡಿವೋರ್ಸ್ ಆಗಿದೆ, ಯಾಕೆ ನೋಡಬಾರ್ದು ಅಂತ ಹೇಳಿ ಇಲ್ಲಿ ಅನಿತಾ ಪ್ರಶ್ನೆ ಮಾಡ್ತಾಳೆ ಚಾರುನ. ನನ್ನ ಗರ್ಡ್ ಫೀಲಿಂಗ್ ಹೇಳ್ತದೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂತ ಹೇಳಿ ಚಾರು ಹೇಳಿದಾಗ, ನನಗೂ ಕೂಡ ನನ್ನ ಗರ್ಡ್ ಫೀಲಿಂಗ್ ಹೇಳ್ತದೆ ಮದುವೆ ನಡೆಯುತ್ತೆ ಅಂತ ಝಾನ್ಸಿ ಹೇಳಿದಾಗ, ನಾನು ಮುಹೂರ್ತ ನೋಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅಂತ ಚಾರು ಕೇಳಿದಕ್ಕೆ ಇಲ್ಲಿ ಅತ್ತೆ ಜಾನಕಿ ಅವರು ಎಂಟ್ರಿ ಕೊಟ್ಟಿದ್ದೆ, ನೋಡು ಚಾರು ಇಲ್ಲಿ ಪೌರೋಹಿತ್ಯ ಮಾಡ್ತಿದ್ದಾನೆ, ದೇವರಿಗೆ ಪೂಜೆ ಮಾಡ್ತಾನೆ ರಾಮಾಚಾರಿ. ಎಂಥ ಶತ್ರುಗಳು ಬಂದರೂ ಅವ್ರಿಗೆ ಏನು ಕೇಳ್ಕೊತಾರೋ ಅದನ್ನು ಮಾಡೋದು ಅವನ ಕರ್ತವ್ಯವಾಗಿದೆ. ಅದೇ ಕಾರಣಕ್ಕೆ ಅವನು ಈ ರೀತಿ ಹೇಳ್ತಿರೋದು, ನೀನು ಸುಮ್ಮನಿರು ಅಂತ ಹೇಳಿ ಸುಮ್ಮನಿರಿಸ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಟೈಮಿಂಗ್ಸ್ ಕೂಡ ಬರ್ಕೊಡ್ತೀನಿ ಅಂದಾಗ, ಇಲ್ಲ ನೀವೇ ಫಲತಾಂಬೂಲ ತಗೋಬೇಕು, ಇದೇ ದಕ್ಷಿಣೆ ಅಂತ ಕೂಡ ತಗೊಳ್ಳಿ, ದಕ್ಷಿಣೆಯನ್ನು ಕೂಡ ಇಟ್ಟಿದ್ದೀನಿ, ನೀವೇ ಪೌರೋಹಿತ್ಯವನ್ನು ಮಾಡಬೇಕಾಗತ್ತೆ ನಮ್ಮ ಮದುವೆಗೆ. ಅವತ್ತು ಒಪ್ಕೊಂಡಿದ್ರಲ್ವ, ಎಲ್ಲ ಕೂಡ ಅನ್ಕೊಂಡಾಗ ಆದರೆ ಮದುವೆ ಪೌರೋಹಿತ್ಯವನ್ನು ವಹಿಸ್ಕೋತೀನಿ ಅಂತ ಅನಿತಾ ಹೇಳಿದಾಗ ಇಲ್ಲಿ ರಾಮಾಚಾರಿ ಸರಿ ಅಂತ ಹೇಳ್ಬಿಡ್ತಾರೆ. ನಿಜಕ್ಕೂ ಇದು ಕೂಡ ಚಾರುಗೆ ಇಷ್ಟ ಆಗೋದಿಲ್ಲ. ನಿನ್ಗೇನು ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ? ಇಲ್ಲಿ ರಾಘು ಮನಸ್ಸಿಂದ ಈ ಮದುವೆ ಆಗ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ, ನಿನಗೂ ಕೂಡ ಗೊತ್ತಿದೆ. ಆಲ್ರೆಡಿ ರಾಘು ಕೂಡ ಹೇಳಿದ್ದಾರೆ ಈ ಮದುವೆ ಆಗ್ತಿರೋದು ನಮ್ಮ ಮನೆಯವ್ರಿಗೋಸ್ಕರ ಅಂತ. ಆದರೆ ನೀನು ಯಾಕೆ ಈ ರೀತಿಯ ಹಠಕ್ಕೆ ಬಿದ್ದಿದ್ಯಾ ಅಂತ ಹೇಳಿ ಚಾರು ಕೇಳಿದಾಗ, ಮದುವೆ ಯಾರಿಗೋಸ್ಕರ ಆದರೂ ಪರವಾಗಿಲ್ಲ, ಬಟ್ ಮದುವೆ ಆಗ್ತದೆ ಅಲ್ವಾ, ಅದಷ್ಟೇ ಮುಖ್ಯ ನನಗೆ ಅಂತ ಹೇಳಿ ಅನಿತಾ ಹೇಳಿದಾಗ, ನಿನ್ನ ಮಾತನ್ನು ಕೇಳ್ತಿದ್ರೆ ನೀನು ಹಠಕ್ಕೆ ಬಿದ್ದು ಮದುವೆ ಆಗಲೇಬೇಕು ಅಂತ ಆಗ್ತಿದ್ಯಾ ಅಂತ ಅನ್ನಿಸ್ತದ. ನಿಜಕ್ಕೂ ಮದುವೆ ಆಗಬೇಕು ಅಂದರೆ ಅಲ್ಲಿ ಪ್ರೀತಿ ಇರಬೇಕು ಅಂತ ಹೇಳಿ ಚಾರು ಕೇಳಿದಾಗ, ಇಲ್ಲಿ ಅನಿತಾ ಆ ರೀತಿ ಏನಿಲ್ಲಪ್ಪ, ನಾನು ಅಂದ್ಕೊಂಡಿದ್ದು ಆಗಬೇಕು ಅಷ್ಟೇ, ನಾನು ರಾಘುನ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೆ, ಈಗ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಇಲ್ಲಿ ರಾಘು ಎಂಟ್ರಿ ಕೊಡ್ತಾರೆ. ದಯವಿಟ್ಟು ಚಾರು ಅವರೇ, ದಯವಿಟ್ಟು ಸುಮ್ಮನೆ ಇದ್ಬಿಡಿ, ಆಗಿರೋದ್ರ ಬಗ್ಗೆ ಮಾತನಾಡಬೇಡಿ, ಆಗೋಗಿದ್ರ ಬಗ್ಗೆ ಮಾತನಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಮುಂದೆ ಆಗೋದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಕು ಅಂತ ಹೇಳಿ ರಾಘು ಹೇಳಿ ಅಲ್ಲಿಂದ ಅನಿತಾನ ಕರ್ಕೊಂಡು ಹೊರಟ್ಬಿಡ್ತಾರೆ. ಈ ಕಡೆ ಅನಿತಾ ಜೊತೆ ಹೊರಗಡೆ ಬರ್ತಿದ್ದಾಗೆ ಝಾನ್ಸಿ ಎದುರುಗಡೆ ಬರ್ತಾರೆ. ಝಾನ್ಸಿ ಬಂದಿದೆ ಇಲ್ಲಿ, ಅನಿತಾ ಏನಿದು ಝಾನ್ಸಿ, ನೀನೇನಕ್ಕೆ ರಾಮಾಚಾರಿ ಅವ್ರ ಮನೆಗೆ ಬಂದಿದ್ಯಾ? ನೀನು ಕೂಡ ಮದುವೆ ಆಗೋಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋಕೆ ಬಂದಿದ್ಯಾ? ಡಿವೋರ್ಸ್ ಆಗಿದೆ, ಇವನಿಗಿಂತ ಮುಂಚೆ ನಾನೇ ಮದುವೆ ಆಗಬೇಕು ಅಂತ ಹೇಳಿ ಏನು ಟಕ್ಕರ್ ಕೊಡಬೇಕು ಅಂತ ಅಂದ್ಕೊಂಡಿದ್ಯೋ ಏನು? ನೋಡಿದ್ರ ರಾಘು ಅವ್ರೆ, ನನ್ನ ಮನ್ಸು ತುಂಬ ನೀವೇ ಇದ್ದೀರಾ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ನಾನು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡೋದು ಅಂತ ಹೇಳ್ತಿದ್ದವ್ರ ಕತೆ ಏನಾಯಿತು ಅಂತ. ಡಿವೋರ್ಸ್ ಸಿಗ್ತಿದ್ದಾಗೆ ಆಲ್ರೆಡಿ ಇನ್ನೊಂದು ಮದುವೆ ಆಗೋಕೆ ಹೊರಟಿದ್ದಾರೆ. ಆದರೆ ನಾನು ನೋಡಿ, ನೀವು ಮದುವೆ ಆಗಿದೆಯಾ ಅಂತ ಗೊತ್ತಿದ್ದು ಕೂಡ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಹಟ್ಟಕ್ಕೆ ಬಿದ್ದು ಈಗ ಮದುವೆ ಆಗ್ತಾ ಇದ್ದೀನಿ, ಡಿವೋರ್ಸ್ ಕೊಡಿಸಿ ಅಂತ ಹೇಳಿ ಅನಿತಾ ಹೇಳ್ತಾರೆ. ನಂತರ ಇಲ್ಲಿ ಝಾನ್ಸಿ ರೆಬಲ್ ಆಗುತ್ತೆ. ನೋಡು, ನೀನು ಮಾತಾಡ್ತಿದ್ಯಾ ಅಂತ ನಾನು ಮಾತಾಡ್ತಿಲ್ಲ ಅಂತ ಅನ್ಕೋಬೇಡ, ಖಂಡಿತ ನೀನು ಮಾತಾಡೋದಕ್ಕೆ ತಿರುಗಿಸಿ ನಾನು ಕೂಡ ಮಾತಾಡ್ಬೋದು, ಬಟ್ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನನ್ನ ತಾತ ಹೇಳ್ಕೊಟ್ಟಿದ್ದಾರೆ, ಕಾಲಚಕ್ರ ಅಂತಕ್ಕಂಥದ್ದು ತಿರುಗಬೇಕಾದ್ರೆ ನಾವು ಕೆಳಗಡೆ ಇದ್ದಾಗ ಮಾತನಾಡಬಾರ್ದಂತೆ, ನಮ್ಮದೇ ಸಮಯ ಬರುತ್ತಲ್ವ ಅವಾಗ ನಾನು ಮಾತಾಡಬೇಕು. ಹಾಗೆ ನಮ್ಮ ತಾತನ ಮಾತನ್ನು ಕೇಳಿಕೊಂಡು ಬೆಳೆದಿರೋ ನಾನು ಅದೇ ಪ್ರಕಾರ ನಡ್ಕೋತೀನಿ. ಖಂಡಿತವಾಗ್ಲೂ ನನ್ನ ಟೈಮ್ ಬಂದಾಗ ನಾನು ಏನು ಮಾತಾಡಬೇಕು ಅದನ್ನು ಮಾತನಾಡ್ತೀನಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಅನಿತಾಗೆ ಟಕ್ಕರ್ ಕೊಟ್ಟರೆ, ಇಷ್ಟೆಲ್ಲ ಆಗಿದ್ರು ಇನ್ನೂ ನಿನ್ನ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ ಅಂತ ಹೇಳಿ ರಾಘುನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ರಾಘು ಹೋಗಬೇಕಿದ್ರೆ ಝಾನ್ಸಿಯನ್ನೇ ನೋಡ್ತಿದ್ದಾರೆ, ಬಟ್ ಯಾವುದೇ ರೀತಿಯಲ್ಲೂ ಕೂಡ ಝಾನ್ಸಿಯನ್ನು ಒಪ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ರಾಘು ರೆಡಿ ಇಲ್ಲ. ಬಟ್ ಝಾನ್ಸಿ ಮೇಲೆ ಮನಸ್ಸು ತುಂಬ ಪ್ರೀತಿಯನ್ನು ಕೂಡ ಇಟ್ಕೊಂಡು ಆರಾಧಿಸ್ತಿದ್ದಾರೆ. ಎತ್ತ ಕಡೆ ಝಾನ್ಸಿ ರಾಮಾಚಾರಿ ಮತ್ತು ಚಾರು ಹತ್ರ ಬಂದಿದೆ. ನಾನಿಲ್ಲಿಗೆ ಬರುವುದಕ್ಕೆ ಕಾರಣ ನನ್ನ ತಾತ ನನ್ನ ಅತ್ತಿ ಮಗನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆನೇ ಕೇಳಿದ್ರು, ಬಟ್ ನನಗೇನು ಮಾಡಲಿ, ತಾತನಿಗೆ ಬೇಜಾರು
ಮಾಡೋಕ್ಕೂ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ನನಗೆ ಮನ್ಸಿಗೆ ಬಂದಾಗ ಮದುವೆ ಆಗಬೇಕು ಅಂತ ಬಂದರೆ ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಬಂದೆ. ಬಟ್ ನನ್ನ ಮನಸ್ಸು ತುಂಬ ರಾಘುನೇ ತುಂಬಿಕೊಂಡಿರ್ಬೇಕಿದ್ರೆ ನಾನು ಹೇಗೆ ಇನ್ನೊಬ್ರನ್ನ ಮದುವೆ ಆಗಲಿ? ನಾನು ದೈಹಿಕವಾಗಿ ರಾಘುವಿಂದ ದೂರ ಆಗಿರ್ಬೋದು, ಆದರೆ ಮಾನಸಿಕವಾಗಿ ಈಗಲೂ ಕೂಡ ನನ್ನ ಮನಸ್ಸು ತುಂಬ ರಾಘುನೇ ಇದ್ದಾನೆ. ಮನಸ್ಸಲ್ಲಿ ಏನೋ ಇಲ್ಲ ಅಂದರೆ ಮದುವೆ ಆಗ್ಬೋದು, ಬಟ್ ಈಗ ಹೇಗಾಗಲಿ ಅಂತ ಹೇಳಿ ಚಾನ್ಸಿ ಕೇಳಿದಾಗ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ನಿಮ್ಮ ಮನೆಯವ್ರನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವರು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಇಂಥ ಡಿಸಿಷನನ್ನು ತೊಗೊಂಡಿದ್ದಾರೆ ಅಂದಾಗ ನನಗೂ ಕೂಡ ಅರ್ಥ ಆಗುತ್ತೆ. ಬಟ್ ನನ್ನ ಮನಸ್ಥಿತಿ ಕೂಡ ಅರ್ಥ ಆಗಬೇಕಲ್ವ ಅವ್ರಿಗೆ ಅಂತ ಚಾನ್ಸಿ ಹೇಳಿದಾಗ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಕನ್ವಿನ್ಸ್ ಮಾಡ್ತಾರೆ ಚಾನ್ಸಿನ. ಎತ್ತ ಕಡೆ ರಾಘು ಮತ್ತು ಅನಿತಾ ಇಬ್ಬರು ಕೂಡ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ದೆ ಅಲ್ಲಿ ಝಾನ್ಸಿ ಕೂಡ ಬಂದಿದ್ಲು. ರಾಮಾಚಾರಿ ಕೈಯಲ್ಲೇ ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ, ಅವರೇ ಪೌರೋಹಿತ್ಯವನ್ನ ಕೂಡ ಮಾಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ನಾವು ಕೂಡ ಕರೆದಿದ್ರೆ ಬರ್ತಿದ್ವಲ್ವಮ್ಮ ಅಂತ ಮಂಜುಳಾ ಅವರು ಎಲ್ಲ ಹೇಳೋದಕ್ಕೆ ನೀವು ಬಂದು ಏನೇನಾಯಿತು ಅಂತ ಎಲ್ಲನೂ ಕೂಡ ನೋಡಿದ್ದೀನಿ. ಮೊದಲೆಲ್ಲ ದೊಡ್ಡವ್ರ ಮದುವೆ ಫಿಕ್ಸ್ ಮಾಡಿ, ಹಾಗಾಗಿ ನಾನೇ ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಗಣಪತಿ ಅವರಂತೂ ಖಂಡಿತವಾಗ್ಲೂ ನಮ್ಮ ಅನಿತಾ ತುಂಬ ಬುದ್ಧಿವಂತೆ, ಅವಳೇ ಎಲ್ಲವನ್ನ ಕೂಡ ನೋಡ್ಕೋತಾಳೆ, ಜಸ್ಟ್ ನಾವು ಹೋಗಿ ಅಕ್ಷತೆ ಕಾಳ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ನಂತರ ಇಲ್ಲಿ ರಾಘುಗೆ ನೋಡು ರಾಘು, ಅಟ್ಲೀಸ್ಟ್ ಅವ್ರ ಮನೆ ತನಕ ಅಲ್ಲ ಬಾಗ್ಲ ತನಕ ಹೋಗಿ ಅನಿತಾನ ಬಿಟ್ಟು ಬಾ ಅಂತ ಹೇಳ್ತಾರೆ ಮನೆಯವರು. ಈ ಕಡೆ ರಾಘುಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇಲ್ಲಿ ಅನಿತಾನ ಬಾಗ್ಲ ತನಕ ಬಿಟ್ಟು ಒಳಗಡೆ ಬರೋಕ್ಕೂ ಮುನ್ನನೇ ಇಲ್ಲಿ ಮತ್ತೆ ಅನಿತಾ ಓಡಿ ಬಂದು ರಾಘು ಕೆನ್ನೆಗೆ ಮುತ್ತನ್ನಿಟ್ಟೆ ಬಿಡ್ತಾಳೆ. ಇದನ್ನ ನೋಡ್ದಂತ ಗಣಪತಿ ಅವರಂತೂ ನಾಚಿ ನೀರು ಹಾಕ್ತಿದ್ದಾರೆ. ಈ ಕಡೆ ರಾಘುಗೆ ನಿಜವಾಗ್ಲೂ ಅದು ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ, ನಿಜವಾಗ್ಲೂ ಇರಿಟೇಷನ್ ಆಗ್ತದೆ ಅಂತ ಹೇಳ್ಬೋದು. ಇತ್ತ ಕಡೆ ರಾಮಾಚಾರಿ ಮತ್ತೆ ಜಾನಕಿ ಅಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿದೆ. ಇಷ್ಟು ದಿನ ರಾಮಾಚಾರಿ ಮುರಾರಿ ಇಬ್ರು ಕೂಡ ಹೋಗ್ತಿದ್ರು, ಬಟ್ ಈ ಬಾರಿ ನವದೀಪ್ ಹೊರಗಡೆ ಇರೋದ್ರಿಂದ ಏನಾದ್ರೂ ಚಾರುಗೆ ತೊಂದರೆ ಮಾಡಬಹುದು ಅನ್ನೋ ಆಲೋಚನೆ ರಾಮಾಚಾರಿಗೆ ಇರೋದ್ರಿಂದ ಮುರಾರಿನ ಬಿಟ್ಟು ಇಲ್ಲಿ ಜಾನಕಿ ಅಮ್ಮನ ಜೊತೆ ಇಲ್ಲಿ ರಾಮಾಚಾರಿ ಮನೆ ದೇವರಿಗೆ ಹೋಗ್ತಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಝಾನ್ಸಿ ಹತ್ರ ನಾವು ಬರೋ ತನಕ ನೀವು ಚಾರು ಹತ್ರ ಇರ್ತೀಯಮ್ಮ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಯ್ಯೋ ಅದಕ್ಕೇನಂತೆ, ಖಂಡಿತವಾಗ್ಲೂ ನೀವು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಚಾರು ಜೊತೆ ಉಳ್ಕೊಂಡಿದ್ದಾಳೆ. ಈ ಕಡೆ ಮುರಾರಿ ಕೂಡ ಇದ್ದಾರೆ. ಇತ್ತ ಕಡೆ ನವದೀಪ್ ಮತ್ತೆ ಅವರ ಮಗ ವಿವೇಕ್ ಇಬ್ರು ಕೂಡ ರೌಡಿಗಳನ್ನ ಕಟ್ಸಿದೆ. ನಾವು ಹೇಗೂ ಜೈಲ್ಗೆ ಹೋಗ್ತೀವಿ, ಖಂಡಿತ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಹೇಗೂ ನಾವು ಜೈಲ್ಗೆ ಹೋಗೋದ್ರಿಂದ ನಮ್ಮನ್ನ ಇಂಥ ಪರಿಸ್ಥಿತಿಗೆ ತಳೆದಂಥವ್ನ ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಬಿಡಬಾರ್ದು ಅಂತ ಯೋಚನೆ ಮಾಡಿದ್ದೆ. ರೌಡಿಗಳ ಹತ್ರ ಚಾರುಚಾರಿನ ಮುಗಿಸೋದಕ್ಕೆ ಹೇಳ್ತಾರೆ. ಹಾಗಾಗಿ ಅವ್ರ ಕಡೆ ರೌಡಿಗಳು ರಾಮಾಚಾರಿ ಮನೆಗೆ ಹೋಗಿದ್ದಾರೆ. ರಾಮಾಚಾರಿ ಮನೆಗೆ ಹೋಗಿದ್ದೆ ಚಾರು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಮುರಾರಿ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವಾಯ್ಡ್ ಮಾಡೋಕೆ ಆಗೋದಿಲ್ಲ. ಮುರಾರಿನ ದಾಟಿ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಚಾರು ಮೇಲೆ ಅಟ್ಯಾಕ್ ಮಾಡೋಕೆ ಹೋದ್ರೆ ಅಲ್ಲೇ ಇರ್ತಕ್ಕಂಥ ಝಾನ್ಸಿ ನಿಜವಾಗ್ಲೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರನೇ ಒನಕೆ ಒಬ್ಬವಾಗಿ ಇಲ್ಲಿ ರೌಡಿಗಳಿಗೆ ಟಕ್ಕರ್ ಕೊಟ್ಟು ಅವರ ಮೇಲೆ ಅಬ್ಬರಿಸಿ ಖಂಡಿತವಾಗ್ಲೂ ಎಲ್ಲರನ್ನ ಕೂಡ ಬೆಂಡತ್ತಿ ರಾಮಾಚಾರ್ಯ ಮಡದಿ ಚಾರುಳನ್ನ ಕಾಪಾಡ್ತಾಳೆ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರೀರಿ.